ದೇಶಾದ್ಯಂತ ಇವತ್ತು 40 ಕೇಂದ್ರಗಳಲ್ಲಿ ರೋಜ್ಗಾರ್ ಮೇಳ ಅಂದ್ರೆ ನೇಮಕಾತಿ ಪತ್ರಗಳ ವಿತರಣೆ ಇವತ್ತು ದೇಶಾದ್ಯಂತ ನಡೀತಾ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ, ಮೈಸೂರಲ್ಲಿ ನಡೀತಾ ಇದೆ. ಈ ಎಲ್ಲ ಸೇರಿ ಇವತ್ತು 51,000 ಜನಕ್ಕೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಇಲ್ಲಿವರೆಗೆ 10 ಲಕ್ಷಕ್ಕಿಂತ ಹೆಚ್ಚು, ನಾನು ಹೇಳ್ಬೇಕಾದ್ರೆ ಫಿಗರ್ ತಪ್ಪು ಹೇಳಿದ್ದೇನೆ, 10 ಲಕ್ಷಕ್ಕಿಂತ ಹೆಚ್ಚು ನೇಮಕಾತಿ ಪತ್ರಗಳನ್ನು ನಾವು ವಿತರಣೆಯನ್ನು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ. ಇದು ಕೇವಲ ಒಂದು ನೌಕರಿ ಕೊಡೋದು, ನೌಕರಿ ನೀಡೋದು ಅಲ್ಲ, ಇದರಲ್ಲಿ ಆಮೂಲಾಗ್ರವಾದಂಥ ಪರಿವರ್ತನೆಯನ್ನು ನಾವು ತಂದಿದ್ದೇವೆ. ನಾವು ಆಮೂಲಾಗ್ರವಾದಂಥ ಒಂದು ಪರಿವರ್ತನೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ತರಲಾಗಿದೆ. ಏನು ಆಮೂಲಾಗ್ರ ಪರಿವರ್ತನೆ? ಮೊದಲನೇದಾಗಿ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ, ಈಗ ನಾನು ಕಳೆದ ಬಾರಿ ಕೋಲ್ ಆ್ಯಂಡ್ ಮೈನ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೆ. ನಮ್ಮ PSUಗಳು ಸೇರಿದಂತೆ ಎಷ್ಟು ವೇಕೆನ್ಸಿ ಖಾಲಿ ಆಗ್ತವೆ, ಎಷ್ಟು ವೇಕೆನ್ಸಿ ಖಾಲಿ ಇದ್ದಾವೆ ಮತ್ತು ಅದನ್ನು ತುಂಬೋದು ಅವಶ್ಯಕತೆ ಇದೆ ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಿಸಿದಂಥ ಕ್ರಮಗಳು ತುಂಬಬೇಕು. ಅಂತಂದರೆ ವಿದಿನ್ ಟೈಮ್ ಲಿಮಿಟ್ ತುಂಬಬೇಕು. ಯಾವುದೇ ರೀತಿಯಲ್ಲಿ ಅದನ್ನು ಡಿಲೇ ಮಾಡುವಂಥ ಪ್ರಶ್ನೆ ಇಲ್ಲ. ಮತ್ತು ಎಲ್ಲ ರೀತಿಯ ವಿವೇಚನಾ ಅಧಿಕಾರವನ್ನು ಅಂದರೆ ಡಿಸ್ಕ್ರಿಷನರಿ ಪವರ್ ತೆಗೆದುಹಾಕಿದ್ದಾರೆ. ಸಾಮಾನ್ಯ ಪೋಸ್ಟ್ಗಳಿಗೆ ಇಂಟರ್ವ್ಯೂ ಇಲ್ಲ, ನೋ ಇಂಟರ್ವ್ಯೂ. ಇವತ್ತೇನು ಬಂದಿದ್ದಾರೆ, ಎಕ್ಸಾಮು ಆ್ಯಂಡ್ ಡೈರೆಕ್ಟ್ಲಿ ನೇಮಕಾತಿ ಪತ್ರ. ಎಲ್ಲಿ ನೇರ ನೇಮಕಾತಿ ಏನು ಮಾಡ್ತಾರೆ ಅಲ್ಲಿ ಪ್ಯೂರ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಏನಿರ್ತದೆ, ಅಂದರೆ BComದವ್ರು ಇದ್ದಾರೆ, BComದಾಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಾರ. ಇದರ ಜೊತೆಗೆ ಕಂಪ್ಲೈನ್ಸಸ್, ಈ ಸರ್ಟಿಫಿಕೇಟು ಬದ್ಧ ಜೆರಾಕ್ಸ್ ಮಾಡಿ ಇದಕ್ಕೆ ಗೆಸ್ಟೆಡ್ ಆಫೀಸರ್ ಸಹಿ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದು ಯಾವುದೂ ಇಲ್ಲ. ಮತ್ತು ಒಂದೇ ಪರೀಕ್ಷೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ ಅಲಗ್ ಅಲಗ್ ಪರೀಕ್ಷೆ ಮಾಡೋದು ಪ್ರಶ್ನೆ ಇಲ್ಲ. ಈ ರೀತಿ ಹಲವಾರು ಪರಿವರ್ತನೆಯೊಂದಿಗೆ, ಅಂದರೆ ಇದೊಂದು ಏನೋ ಒಂದು ನೇಮಕಾತಿ ಪತ್ರ ವಿತರಣೆ ಮಾಡ್ತಾರೆ ಹಂಗಲ್ಲ. ಇದು ಇಟ್ ಇಸ್ ಎ ಕನ್ಸಾಲಿಡೇಟೆಡ್ ಎಫರ್ಟ್. ಆಲ್ಮೋಸ್ಟ್ 1-1.5 ಮ್ಯಾಕ್ಸಿಮಮ್ 2 ತಿಂಗಳ ಅವಧಿಯಲ್ಲಿ ಇಡೀ ದೇಶಾದ್ಯಂತ ಇದೊಂದು ಭಾರಿ ಒಂದು